ಅದರಲ್ಲಿ 8 ಪಾಯಿಂಟ್ಸ್ ಕೂಡ ಇವತ್ತು ಕೂಡ ತೆಗೆದು ನೋಡಿದ್ರೆ ಪ್ರೂಫ್ ಸಿಗ್ತದೆ. ಐ ಹ್ಯಾವ್ ನಾಟ್ ರಿಟನ್ ಎನಿಥಿಂಗ್ ವಿದೌಟ್ ಪ್ರೂಫ್. 9ನೇ ಪಾಯಿಂಟ್ ಕೂಡ ಹೇಳಿದೀನಿ. ಅದು ನಾನು ವರದಿಯ ಡೀಟೇಲ್ಸ್ ಡೈವಲ್ಜ್ ಮಾಡೋದು ಸರಿ ಇರಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಈ ವರದಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಇಟ್ ಇಸ್ ಹಿಸ್ ಡಿಸಿಷನ್. he can either I mean there should be an impartial inquiry into this. You said from the day you have taken over the Hello madam, ನೀವು ವರದಿಯನ್ನ ಕೊಟ್ಟಿದ್ದು ಸತ್ಯನಾರಾಯಣ ಅವರು ಆಚೆ ಹೋದ್ಮೇಲೆ ಟಪಾಲಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಟಪಾಲನ್ನ ನೀವು ಹೋದ್ಮೇಲೆ ಕೊಟ್ಟಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಇಲ್ಲ, ಇಟ್ ವಾಸ್ ಸೆಂಟ್ ಅರೌಂಡ್ 4:30-5 o'clock ಡ್ಯೂರಿಂಗ್ ಆಫೀಸ್ ಅವರ್ಸ್. ಪಾಯಿಂಟ್ ಹಾಕಿದ್ರಿ, ನನಗೆ ಕೆಲಸ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವ್ರು ಮಾಧ್ಯಮದ ಅದಕ್ಕೆ ನಾವೇ ತೊಂದರೆ ಕೊಡೋಣ, ಮಾಹಿತಿ ಕೊಡ್ತಾ ಇದೆ. ಅವರ ನೋಟಿಸ್ ಕೊಟ್ಟಿರೋದು ಮಾಧ್ಯಮದ ಮೂಲಕ ಫೋಟೋಸ್ ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ನಾನು ಯಾವುದೇ ಒಂದ್ ನಿಮಿಷ ನೀವೇನು ಫೇಸ್ಬುಕ್ ನಲ್ಲಿ ನಾನು ಏನಾದ್ರು ಹಾಕಿದ್ದೀನಿ ಅಂತಂದ್ರು ಕೈದಿಗಳು ಮಾಡ್ತಿರೋ ಈ ಬೇಕರಿ ಕೆಲಸ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಎಲ್ಲರೂ ಅದನ್ನ ಅಪ್ರಿಸಿಯೇಟ್ ಮಾಡುವಂತ ವಿಷಯಗಳನ್ನ ಹಾಕಿದ್ದೇನೆ ಹೊರತು ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ವೈಲೇಟ್ ಮಾಡಿ ನಾನು ಯಾವ್ದು ಮಾಹಿತಿಗಳನ್ನ ಹಾಕಿಲ್ಲ. ಅಷ್ಟು ಜವಾಬ್ದಾರಿ ನನಗಿದೆ. ಮತ್ತು ಯಾವುದು ಇನ್ಫಾರ್ಮೇಶನ್ RTI ಅಲ್ಲಿ ಕೊಡಬೇಕೋ, ಅಂದ್ರೆ ಯಾರೇ ಒಬ್ಬ ಸಾಮಾನ್ಯ RTI ಹಾಕಿದ್ರು ಕೂಡ ಏನ್ ಇನ್ಫಾರ್ಮೇಶನ್ ಗವರ್ಮೆಂಟ್ ಕೊಡ್ಬೇಕಾಗತ್ತೋ, ಇಲಾಖೆ ಕೊಡ್ಬೇಕಾಗತ್ತೋ ಅಂತ ಮಾಹಿತಿಗಳನ್ನೇ ನಾನು ಹಾಕಿದ್ದೇನೆ ಹೊರತು ನಾನು ಯಾವುದು ವೈಲೇಷನ್ ಮಾಡಿಲ್ಲ. ಅದರಲ್ಲಿ ಇಲ್ಲ, ನಾನು ಫೇಸ್ಬುಕ್ ಅಲ್ಲಿ ಆಗ್ತಾರೆ ಅವರು ಏನಿದ್ರು ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ. ಇಲ್ಲ, ಡಿಸ್ಕಷನ್ ಮಾಡಲ್ಲ ಅಂದ್ರೆ ಏನರ್ಥ? ಅಲ್ಲ ಮೇಡಮ್, ಇದ್ರಲ್ಲಿ ಇವಾಗ ನೀವು ಕೊಟ್ಟಿರೋ ಇದನ್ನ ಅವ್ರು ಹೇಳ್ತಾ ಇರೋದು ಡಿಸ್ಕಷನ್